ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಪೃಥ್ವಿ ಅಂಬಾರ್ ಅವರ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಅಶ್ವತಿ ಅವರು. ಕಮ್ ಫ್ರಮ್ ಪ್ಲೀಸ್. ಎಸ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. I feel so blessed to play a movie character. First of all, I would like to thank our producer, director, and my co-actor, and Pramod, Rachel, everyone. So, ellaru nama movie ನೋಡಿ support ಮಾಡಿ. Thank you. ಹೆಣ್ಮಕ್ಳು ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ್ದು ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವತಿ. ಇದೀಗ ನಮ್ಮ ರೇಚಲ್, ನಿಮ್ಮ ಮಾತುಗಳನ್ನು ಕೇಳೋಣ. ಪ್ಲೀಸ್ ರೇಚಲ್, ಕಮ್ ಫ್ರಮ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇವಾಗ ನಮ್ದು ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದ್ರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲಿಂದ ಆದಿ ನನಗೆ ಸಿಹಿ ಕೊಟ್ಟರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ಟರು. ಸೊ ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಸಿನಿಮಾ ಭುವನಂ ಗಗನಂ ಈ ವಾರ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಒಂದು ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಫ್ಕೋರ್ಸ್ ಮುನಿಗೌಡರ್ ಸರ್ ಆ್ಯಂಡ್ ವಿನಯನಿ ವಿಜಯ್ ಸರ್. ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ದಟ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಫೆಬ್ 14 ಬನ್ನಿ, ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತವಾಗಿದೆ. ಪ್ರೀತಿ ಇತ್ತು, ಫೈಟಿಂಗ್ ಇತ್ತು, ಸಿಟ್ಟಿತ್ತು, ಆಕ್ರೋಶ ಎಲ್ಲವೂ ಕಾಣಿಸ್ತಾ ಇತ್ತು. ನಾವು 14ನೇ ತಾರೀಕು ಏನು ನಿರೀಕ್ಷೆ ಮಾಡಬಹುದು? ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. ಎಲ್ಲ ಸರಸ್ವತಿ ಪುತ್ರರಿಗೆ, ಕಲಾ ಆರಾಧಕರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ. ಇನ್ಮೇಲೆ ಆಕ್ಚುಲಿ ನೀವು ಮಾತಾಡಬೇಕು. ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದೀವಿ ಟ್ರೈಲರಲ್ಲಿ. ನೀವು ಇಲ್ಲಿ ನೋಡ್ತಿರೋದು ಒಂದು 60% ಅಷ್ಟೇ. ಸಿನಿಮಾದಲ್ಲಿ ಇನ್ನೊಂದು 40% ಉಳಿಸ್ಕೊಂಡಿದ್ದೀವಿ. ಅದು ನೀವು ಅಲ್ಲೇ ನೋಡ್ಲಿ ಅನ್ನೋದು ನಮ್ಮ ಆಸೆ. ಆ್ಯಂಡ್ ನೀವು ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ. ಓಯೋ ರೂಮಲ್ಲಿ ಬೇರೆ ವಿಷಯ ಇದೆ, ನೀವು ಸಿನಿಮಾ ನೋಡಿ. ಆ್ಯಂಡ್ ಅವಳಿಗೆ ಕಪಾಲು ಕೊಡೋಕ್ಕೆ ಕೈ ಎತ್ತಿದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದ್ದೀರಾ? ಇಲ್ಲ, ಅಲ್ಲೂ ಬೇರೆ ವಿಷಯ ಇದೆ. ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಸ್ವಲ್ಪ ಆರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ. ಹಾಗಾಗಿ ಲವ್ ಇದ್ರ ಮೇಲೆ, ಈ ಸಿನಿಮಾ ಮೇಲೆ ಜಾಸ್ತಿ ಲವ್. ಹಾಗಾಗಿ ಜಾಸ್ತಿ ವಿಷಸ್ ಬೇಕು ಈ ಸಿನಿಮಾಗೆ. ಅಂದ್ರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು. ಬಿಕಾಸ್ ನೀವುಗಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ. ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ. ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ, ತುಂಬಾ ಡಿಫ್ರೆಂಟ್ ಅಂತ ಖಂಡಿತ ಹೇಳಲ್ಲ. ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಕತೆ ಇದು. ಅಂದ್ರೆ ಎಲ್ಲ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಬಟ್ ನಮ್ಮ ಡೈರೆಕ್ಟರ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಮಾತಾಡ್ತೀನಿ ಈ ತರ ವಿಷಯಗಳ ಬಗ್ಗೆ, ಬಟ್ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮ್ಗೆ ಕಣ್ ತುಂಬಿಕೊಂಡಿರ್ತೀರಿ, ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ, ಎದೆ ಕೂಡ ಭಾರ ಆಗಿರುತ್ತೆ, ಏನೋ ಹಗರ ಆಗಿರುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟರ್ ಆಚೆ ಬರ್ತೀರಿ. ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಸೊ ಅದು ನಮ್ಮ ಸ್ಪೆಷಾಲಿಟಿ, ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಸೊ ನಿಮ್ಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ, ಇದು ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ. ಅಂದ್ರೆ ತಲೆ ಓಡಿಸಿ ನೋಡುವಂತಹ ಸಿನಿಮಾ ಮಾಡಕ್ ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ. ಬಿಕಾಸ್ ನನಗೆ ತಲೆ ಇಲ್ದಿರೋದ್ರಿಂದ, ಅಂದ್ರೆ ತಲೆ ಇದ್ದಿದ್ದು ಸ್ಟಾರ್ ಆಗ್ಬಿಟ್ಟಿದೆ ನಾನು. ಸೊ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ, ನಾನು, ಪೃಥ್ವಿ,
ರೇಚಲ್, ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು, ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ. ಈ ಸಿನಿಮಾ ಬಗ್ಗೆ ನಾವ್ ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಳ್ತೀನಿ. ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು, ಅಲ್ಲಿ ಪಾತ್ರ ಮಾಡೋರ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ಹೊಸ ಹುಡುಗರು, ನಾವು ಬ್ಯಾಕ್ ಗ್ರೌಂಡ್ ಇಲ್ಲ, ಪೃಥ್ವಿ, ನಾನು, ನಮ್ಮ ನವೀನ್ ಶಂಕರ್ ಇಂಥವ್ರೆಲ್ಲ ಬಂದಾರಲ್ಲ, ನಮ್ಮ ಸತೀಶ್ ಅವರು, ಡಾರ್ಲಿಂಗ್ ಕೃಷ್ಣ ಅವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ, ಅವ್ರವರು ಶ್ರಮದ ಮೇಲೆ ಜಾಗ ಮಾಡ್ಕೊಂಡಿದ್ದಾರೆ. ನಾವು ಆ ಹಾದಿಲಿದ್ದೀವಿ. ಪ್ರತಿ ಸತಿ ಸಿನಿಮಾ ಮಾಡಿದಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಬಂದಿದ್ದೀರಾ. ಸ್ವಲ್ಪ ದೊಡ್ಡ ಮೆಟ್ಲು, ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್. ನಮ್ಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕೊಟ್ಟಿದ್ದಾರೆ. ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು, ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ, ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು. ಆ ಜವಾಬ್ದಾರಿ ನಿಮ್ಗೆ ಕೊಟ್ಟಿದೀವಿ. ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ, ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಅಂದ್ಕೊಂಡು ಬಂದಿರೋರು. ಸೊ ನಮ್ಮನ್ನ ಗೆಲ್ಸೋದು ಬೆಳೆಸೋದು ಎಲ್ಲ ನಿಮ್ ಕೈಲಿದೆ. ಅದು ಈ ಸಿನಿಮಾ ಮುಖಾಂತರ ಆಗ್ಲಿ ಅಂತ ಕೇಳ್ಕೊತೀನಿ. ಭುವನಂ ಗಗನಂ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ, ತುಂಬಾ ವರ್ಷಗಳ ತರ ನಿಮ್ ಮನಸ್ಸಲ್ಲಿ ಉಳಿಯುತ್ತೆ. ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಬಿಕಾಸ್ ನಮ್ಮ ಡೈರೆಕ್ಟರ್ ಹೇಳಿದಾರೆ ಆಲ್ರೆಡಿ. ನಂಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾವ್ ಎಷ್ಟೇ ಮಾತಾಡೋರು ಕಡಿಮೆ, ಯಾಕೆ ಗೊತ್ತಾ, ನಾವು ಸಿನಿಮಾ ನೋಡಿದೀವಿ, ನೀವು ನೋಡಿಲ್ಲ. ಸೊ ಎಷ್ಟೇ ಮಾತಾಡಿದ್ರು ಓಕೆ ಓಕೆ ಅನಿಸ್ತಿರುತ್ತೆ. 14th ಬನ್ನಿ, ನಾವು ಬರ್ತೀವಿ, ಏನ್ ಅನ್ಸುತ್ತೆ ಹೇಳಿ. ಇಷ್ಟ ಆಗದೆ ಹೋದ್ರೆ ಕಪ್ಪಾಳು ಕೊಡಿರಿ, ಹೊಡ್ಸ್ಕೊತೀನಿ ನಾನು. ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಸ್ಕೊಡಿ, ತುಂಬಾ ಕೆಲಸ ಮಾಡ್ತೀವಿ. ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್, ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನ್ನೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನೀವು ಯಾರು ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡಬಹುದು, ಅದರಲ್ಲಿ ಈ ಹುಡುಗನೇ ಬೇಕು, ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಆ ನಿಮ್ಮ ಪ್ಯಾಷನ್ಗೆ, ಹೊಸ ಹುಡುಗರನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಮ್ಮ ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡ್ಲಿ, ನಮ್ಮ ತರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ 14th ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು.